ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನೊಬ್ಬ ಬರಹಗಾರ ಮತ್ತು ಯೂಟ್ಯೂಬರ್. ನಮ್ಮದು ಒಂದು ಸಂಸ್ಥೆ ಇದೆ. ನಮ್ಮ ತಂದೆ ಹೆಸರಿನಲ್ಲಿ ಒಂದು ಸಂಸ್ಥೆ, ಒಂದು ಟ್ರಸ್ಟ್ ಮಾಡಿದ್ದೀವಿ, ASB ಮೆಮೋರಿಯಲ್ ಟ್ರಸ್ಟ್ ಅಂತ. ಅದ್ರ ಮುಖಾಂತರ ನಾವು ನಮ್ಮದು ಎಲ್ಲ ಸಾಂಸ್ಕೃತಿಕ ಕೆಲಸ ಏನೇನಿದೆಯೋ ಅದೆಲ್ಲ ಮಾಡ್ತೀವಿ. ನಾನೊಂದು 40 ಪುಸ್ತಕ ಬರೆದುಬಿಟ್ಟಿದ್ದೇನೆ, ಎಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟ ಪುಸ್ತಕಗಳು. ಸೊ ಇತಿಹಾಸ ಪ್ರಜ್ಞೆ ನಮ್ಮಲ್ಲಿ ಕಡಿಮೆ ಅಲ್ಲ, ಹಾಗಾಗಿ ಪುಸ್ತಕಗಳು ಓದೋರ ಸಂಖ್ಯೆ ಕಡಿಮೆ ಆದ್ದರಿಂದ ನನ್ನ ಪುಸ್ತಕಗಳ ಆಧಾರದ ಮೇಲೆ ಸಾಕ್ಷಿ ಚಿತ್ರ ತೆಗಿತಾ ಇದ್ದೀನಿ. ನಾನು ಬರೆದ ರಸವೈಚಾರಿಕತೆ ಎನ್ನ ಪುಸ್ತಕದ ಆಧಾರದ ಮೇಲೆ ಸಾಕ್ಷಿ ಚಿತ್ರ ಮಾಡ್ತಾ ಇದ್ದೀವಿ. ತಾಳ್ಮೆ ಅಂತ ಒಂದು ಸಬ್ಜೆಕ್ಟ್, ತಾಳ್ಮೆ, ಪೇಷನ್ಸ್ ಅಂತಾರಲ್ಲ ಇಂಗ್ಲಿಷಲ್ಲಿ, ಅದಕ್ಕೆ ತಾಳ್ಮೆ ಅಂತ. ಈ ತಾಳ್ಮೆ ಅದು ಒಂದು ಸದ್ಗುಣ ಅಂತ ಹೇಳ್ತಾರೆ. ಗುಣಗಳಲ್ಲಿ ಉತ್ಕೃಷ್ಟವಾದ ಗುಣ ಅಂತ ಕೂಡ ಹೇಳ್ತಾರೆ. ಅದೊಂದು ಪ್ರಿಯವಾದ ಗುಣ ಅಂತ. ಅದು ಇಷ್ಟು ಪ್ರಿಯ ಆದರೂ ಮಾನವನಿಗೆ ಮಾತ್ರ ಇದು ಅಂಟಿಕೊಂಡಿಲ್ಲ. ಇದರ ಶ್ರೇಷ್ಠತೆಗೆ ಇದಕ್ಕೆ ಮುಳುವಾಗಿದೆ ಅಂತ ಹೇಳ್ತಾರಂತೆ. ಯಾವುದು ಅತಿ ಶ್ರೇಷ್ಠವೋ ಅದು ಲಭಿಸುವುದು ಕಷ್ಟ ಅಲ್ವಾ? ಮಾನವನಿಗೆ ಈ ಗುಣ ಬಹಳ ಪ್ರಿಯವಾದರೂ ಇದನ್ನು ಪಡೆಯಲು ಯಾಕೆ ಕಷ್ಟಪಡ್ತಾನೆ? ಯಾಕಂದ್ರೆ ತಾಳ್ಮೆ ಪಡ್ಕೊಳ್ಳೋದು ಬಹಳ ಕಷ್ಟನೇ. ಕೋಪಿಸ್ಟರಿಗೆ, ತುಂಬಾ ದುಡುಕು ಸ್ವಭಾವದವರಿಗೆ ತಾಳ್ಮೆ ಬೇಕು ಅಂತ ಹೇಳ್ತಾ ಇರ್ತೀವಲ್ಲ, ಪೇಷನ್ಸ್ ಆಲ್ವೇಸ್ ಸ್ಪೇಸ್ ಅಂತ ಒಂದು ಇಂಗ್ಲೀಷಲ್ಲಿ ಗಾದನೆ ಮಾಡಕ್ಬಿಟ್ಟಿದ್ದಾರೆ. ಆದರೆ ಈಗ ಯಾಕೆ ಇಷ್ಟು ಕಷ್ಟ ಆಗುತ್ತೆ ಅಂತಂದ್ರೆ, ಎಲ್ಲಾ ಸದ್ಗುಣಗಳು ಕೂಡ ಹಾಗೇನೆ. ನಿಮ್ಗೆ ಯಾವುದೇ ಸದ್ಗುಣ ಅಂತ ಏನು ಹೇಳ್ತೀವಲ್ಲ, ಅವೆಲ್ಲ ಕಲಿಬೇಕಾದ್ರೆ ತುಂಬಾನೇ ಕಷ್ಟನೇ ಅದು. ಸೊ ಈ ತಾಳ್ಮೆ ಕೂಡ ಅದೇ ತರ. ಸೊ ಈಗ ತಾಳ್ಮೆಯೇ ಜ್ಞಾನ ಸಂಪಾದನೆಗೆ ಮುಖ್ಯ ಸಾಧನ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ನಿಮ್ಗೆ ತಾಳ್ಮೆ ಇಲ್ಲದೆ ಜ್ಞಾನ ಸಿಗೋದು ಕಷ್ಟನೇ. ನಾನು ಪಂಡಿತ ಆಗ್ಬಿಡ್ತೀನಿ ಅಂತ ಹೇಳಕ್ಕಾಗಲ್ಲ. ಪಂಡಿತ ಆಗಬೇಕು ಅಥವಾ ಜ್ಞಾನ ಸಂಪಾದನೆ ಮಾಡಬೇಕು ಅಂದ್ರೆ ತಾಳ್ಮೆ ಬಹಳ 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 ಇಂಪಾರ್ಟೆಂಟ್ ಅಂತ ಅದು ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಏನು ಮೊದಲು. ಆದ್ರೆ ತಾಳ್ಮೆ ಏನಾಗುತ್ತೆ, ಒಂದೊಂದ್ಸಲ ಅತೀವ ಆದ್ರೆ, ತುಂಬಾ ತಾಳ್ಮೆ ಇದ್ರೆ ಅದು ವೀಕ್ನೆಸ್ ಅಂತ ಆಗೋಗ್ಬಿಡ್ತದೆ. ಅದು ಈಗ ಅದು ಆ ತರ ಹೇಳಕ್ ಹೋದ್ರೆ, ನನಗೆ ಎಷ್ಟು ಹೊಡೆದ್ರು ಹೊಡೆಸ್ಕೊಳ್ತೀನಿ, ನಾನು ಏನ್ ಮಾಡಿದ್ರು ಮಾಡಿಸ್ಕೊಳ್ಳಿ, ಏನ್ ಹೇಳಿದ್ರು ನಾ ಕೋಪ ಮಾಡ್ಕೊಳ್ಳಲ್ಲ, ನಾನು ಪಾಡಾಗಿರ್ತೀನಿ, ಹಾಗೆ ಹೇಗೆ ಅಂತಂದ್ರೆ ಅದು ವೀಕ್ನೆಸ್ ಹೇಳ್ತಾರೆ. ಅದು ತಾಳ್ಮೆ ಆಗೋದಿಲ್ಲ. ಅದು ನಾವು ಪ್ರತಿರೋಧ ಪಡಿಸ್ಲೇಬೇಕಾಗ್ತದೆ, ಅದಕ್ಕೊಂದು ಲಿಮಿಟ್ ಇದ್ದೇ ಇರ್ತದೆ. ಆ ತರ ಈಗ ತುಂಬಾ ತಾಳ್ಮೆ ಇರೋದ್ರಿಂದನೇ ನಮ್ಮ ದೇಶಕ್ಕೆ ನಾನು ಹೇಳೋದಾದ್ರೆ, ನಾವು ಹೇಳೋಕ್ಕಾದ್ರೆ, ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ತಾಳ್ಮೆ ಅನ್ಕೊಂಡು ನಾವು ಕೂತಿದ್ವಲ್ಲ, ಎಷ್ಟು ಪರ್ಕೀರೆಲ್ಲ ಬಂದು ಆಳ್ಬಿಟ್ರು, ತುಂಬಾ ತೊಂದರೆ ಪಟ್ವು ನಾವು. 100 ವರ್ಷಗಳವರೆಗೆ ನಾವು ಪರ್ಕೀರಿಂದ ನಾವು ಆಳ್ಬಿಟ್ಟು ತಾಳ್ಮೆ ಅಂತ ಕೂತಿದ್ರೆ ನಮಗೇನಾದ್ರು ಸ್ವಾತಂತ್ರ್ಯ ಸಿಗ್ತಾ ಇತ್ತಾ? ಸ್ವಾತಂತ್ರ್ಯ ಖಂಡಿತ ಸಿಗ್ತಾ ಇಲ್ಲ. ಏನೋ ಸ್ವತಂತ್ರ ಬೇಕು ಅನ್ನೋದೊಂದು ಗುರಿ ತಕೊಂಡು ಅದಕ್ಕೆ ಹೋರಾಟ ಮಾಡಿ ಎಲ್ಲ ಕಷ್ಟಪಟ್ಟಿದ್ದಕ್ಕೆ ಅಂತೂ ನಮ್ಗೆ ಸ್ವತಂತ್ರ ಸಿಕ್ತು ಅಂತ ಹೇಳ್ತಾರೆ. ಸೊ ಈ ತಾಳ್ಮೆ ಇದಕ್ಕೆ ಬಹಳ ಇದೆ. ಅದೆಲ್ಲವೂ ಎಸ್ಪೆಷಲಿ ನಾವು ಈ ಅನ್ಯಾಯ, ದುರಾಚಾರ, ನೀಚತನ, ದುಷ್ಕರ್ಮ, ಅಯೋಗ್ಯ, ಅಸಭ್ಯತೆ, ತುಚ್ಛ, ಕ್ಷುಲ್ಲಕ ಗುಣಗಳ ವಿರುದ್ಧ ಹೋರಾಡದೆ ಕೈಕಟ್ಟಿ ತಾಳ್ಮೆಯಿಂದ ತೆಪ್ಪಗಿರುವುದು ದುರ್ಗುಣವೆನಿಸುತ್ತದೆ. ನಮ್ಮ ನೆರೆಹೊರೆ ಬಂಧು ಮಿತ್ರರಿಗೆ ಅನ್ಯಾಯ ಅಥವಾ ಸಂಕಟ ಒದಗಿ ಬಂದಾಗ ತಾಳ್ಮೆಯಿಂದ ತಳ್ಕೊಂಡು ಮಹಾ ಪಾಪವಾದೀತು. ಕೆಟ್ಟ ಚಾಳಿಗೆ, ಕೆಟ್ಟ ಚಟಕ್ಕೆ, ಕೆಟ್ಟ ಸಫಲಗಳಿಗೆ, ದುಷ್ಪ್ರೇರಣೆ, ಆಕರ್ಷಣೆ, ಪ್ರಲೋಭಗಳಿಗೆ ಒಳಗಾಗಿ ತಾಳ್ಮೆಯಿಂದ ಅವಳನ್ನು ಸಹಿಸಿಕೊಳ್ಳುವುದು ಮಹಾಪಾಪವಾದೀತು. ಪಾಪದ ಮಾತಿರಲಿ ಅದು ಅಪಾಯವೂ ಹೌದು. ಅವಾಗ ಏನು ಇದಕ್ಕೆ ಕಾರಣ ಏನು, ಇದಕ್ಕೆ ಉಪಾಯ ಏನು ಅಂತಂದ್ರೆ, ಉದ್ರೇಕಗೊಂಡಾಗ ತಾಳ್ಮೆ ಎಂದಿರುವುದು ಸದ್ಗುಣ ಆಗತ್ತದು. ಸಂಕಷ್ಟ ಪರಿಸ್ಥಿತಿಯಲ್ಲಿ ತಾಳ್ಮೆ ಎಂದಿರುವುದು ಸದ್ಗುಣ ಆಗ್ತದಂತೆ. ನಮ್ಮ ಎಲ್ಲಾ ಒಳ್ಳೆಯ ಅಭ್ಯಾಸಗಳಲ್ಲಿ, ಕಾರ್ಯಗಳಲ್ಲಿ, ಕಷ್ಟ ಕಾರ್ಪಣ್ಯಗಳಲ್ಲಿ ತಾಳ್ಮೆ ಒಂದು ಸದ್ಗುಣ ಮಾತ್ರ ಇಲ್ಲದೆ ಅದು ನಮ್ಮ ಏಳಿಗೆಗೆ ಅತ್ಯುತ್ತಮ ಸಾಧನ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ತಾಳ್ಮೆ ಆಗ್ಲಿ, ಯಾವುದೇ ಆಗ್ಲಿ, ಸದ್ಗುಣ ಆಗ್ಲಿ, ಕೆಟ್ಟಗುಣ ಆಗ್ಲಿ, ಎಲ್ಲದಕ್ಕೂ ಒಂದು ಲಿಮಿಟ್ ಇದ್ದೇ ಇದೆಯಲ್ವಾ? ನಮ್ಮ ಬುದ್ಧ ಹೇಳಿದಂಗೆ ಎಲ್ಲದಕ್ಕೂ ಒಂದು ಮಿಡಲ್ ಪಾತ್ ಇದ್ದೇ ಇರ್ತದೆ. ಎಲ್ಲದಕ್ಕೂ ಒಂದು ಮಿಡಲ್ ಪಾತ್ ಅಂತ ಹೇಳಿದ್ರೆ ಇತಿಮಿತಿ ಅಂತ ಇದ್ದೇ ಇರ್ತದೆ. ಗೋಲ್ಡನ್ ಮೀನ್ ಅಂತ ಬುದ್ಧ ಹೇಳ್ಬಿಟ್ಟಿದ್ದಾನೆ. ಸೊ ಇತಿಮಿತಿ ಎಲ್ಲದಕ್ಕೂ ಇದೆ. ಈ ತಾಳ್ಮೆಗೂ ಮಿತಿ ಇದ್ದೇ ಇರಬೇಕು. ನಾವು ಸುಮ್ಮನೆ ಕೂತ್ಕೊಂಡು ಅಯ್ಯೋ ಯಾರು ಬೇಕಾದ್ರೂ ಆಡ್ಕೊಂಡು ಹೋಗ್ಲಿ ನಮ್ಮ ದೇಶ
ನಮ್ಮ ಮೈಸೂರು ಕಡೆ ನಮ್ಮ ಗಾದೆ ಮನೆ ಮಾಡ್ಬಿಟ್ಟಿದಾರ, ಯಾರು ನೀನು ರಾಗಿ ಬೇಸಿ ತಪ್ಪಿತೆ ಅನ್ಕೊಂಡು ಸುಮ್ಮನೆ ಕೂತಿದ್ರೆ ನಮ್ಗೇನಾದ್ರು ಇಂಡಿಪೆಂಡೆನ್ಸು ನಮ್ಗೆ ಫ್ರೀಡಮ್ ಸಿಗ್ತಾ ಇತ್ತಾ? ಹೋರಾಟ ಶುರು ಮಾಡಿದ ಮೇಲೆ ತಾನೇ ನಮಗೆ ಒಂದು ಆ ತಾಳ್ಮೆ ಎಲ್ಲ ಕಿತ್ತು ಬಿಸಾಕಿ ಹೋರಾಟ ಮಾಡಿ ನಾವು ಕೂಡ ನಮ್ಮ ದೇಶ ಇದಿಬೇಕು, ಸಾಕು ನಮಗೆ ತಾಳ್ಮೆ ಸಿಕ್ಕಿದ್ದು ಅಂತೇಳಿ ತಾಳ್ಮೆ ಬೇಡ ಅಂತ ಮಾಡಿದ್ದಕ್ಕೆ ತಾನೇ ನಮಗೆ ಫ್ರೀಡಮ್ ಸಿಕ್ಕಿದ್ದು. ಸೊ ತಾಳ್ಮೆಗೂ ಒಂದು ಮಿತಿ ಇದೆ. ಈ ವಿಶ್ವದಲ್ಲಿ ಒಂದು ಕಥೆ ಇದೆ, ಬಹಳ ಅದ್ಭುತ, ಎಲ್ಲರಿಗೂ ಗೊತ್ತಿದೆ ಆ ಕಥೆ, ತುಂಬಾ ಚೆನ್ನಾಗಿದೆ. ಆ ಕಥೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ತಾಳ್ಮೆಗೆ ಒಂದು ಮಿತಿ ಇದೆ ಅನ್ನೋದಕ್ಕೆ ಅದು ಬಹಳ ಹಿಂದೆನೆ ಓದಿದ್ದೆ ಕತೆ, ಈಗ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಹಳ್ಳಿ ಇತ್ತಂತೆ, ಆ ಹಳ್ಳಿಲಿ ಏನಾಯ್ತು, ಒಂದು ಹಾವು ಬಂದು ಸೇರ್ಕೊಂಡ್ಬಿಡುತ್ತೆ. ಒಂದು 4 ಹಾವು ಸೇರ್ಕೊಂಡ್ಬಂದು ಎಲ್ಲರಿಗೂ ಕಚ್ಚೋದು, ಒಂದು ತೊಂದರೆ ಕೊಡೋದು ಶುರು ಮಾಡ್ಬಿಡ್ತಂತೆ. ಹಳ್ಳಿಯವರೆಲ್ಲ ಅದನ್ನ ಬಹಳ ಟ್ರೈ ಮಾಡೋದಂತೆ, ಓಡ್ಸೋಕೆ ಮಾಡೋಕ್ಕೆ ಎಲ್ಲ. ಅದು ಇಲ್ಲದೆ ಸೇರ್ಕೊಂಡ್ಬಿಡ್ತಿತ್ತು, ಬರ್ತಾ ಇರಲಿಲ್ಲ, ಅದು ಹೊರಗೆ ಬರ್ತಿರ್ಲಿಲ್ಲ. ಆದರೆ ಹೋಗೋ ಬರೋರಿಗೆಲ್ಲ ತೊಂದರೆ ಕೊಡ್ತಿತ್ತಂತೆ, ಅದು ಸುಸ್ತಾಗ್ಬಿಡುತ್ತೆ. ಅದೇ ಟೈಮ್ನಲ್ಲಿ ಒಬ್ಬ ಸಂತ ಅದೇ ಹಳ್ಳಿಲಿ ಪಾಸ್ ಆದಂತೆ. ಅವನೇನೋ ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕಿತ್ತಂತೇನೋ ಅಂತೂ ಬಂದಂತೆ. ಈ ಜನಗಳೆಲ್ಲ ಸುಸ್ತಾಗಿ ಕೂತ್ಬಿಟ್ಟಿದ್ದಾರೆ, ಬಹಳ ಬೇಸರದಿಂದ ಕೂತಿದ್ರಂತೆ ಅಲ್ಲಿ ಹಳ್ಳಿಯವರೆಲ್ಲ. ಕೇಳ್ತಾನೆ, ಏನಾಗಿದೆ ನಿಮಗೆ, ಯಾಕೆ ಹೆಂಗಿದ್ದೀರಾ ಅಂದಾಗ ಅವಾಗ ಅವ್ರಿಗೆ ನೀರಿನ ಸ್ಥಿತಿ ಹೇಳ್ತಾರೆ, ನಮಗೆ ಭಾಳ ತೊಂದರೆ ಕೊಡ್ತಾ ಇದೆ, ಒಂದು ಇದು ಸೇರ್ಕೊಂಡ್ಬಿಟ್ಟಿದೆ, ಇಲ್ಲಿ ಹಾವು ಸೇರ್ಕೊಂಡ್ಬಿಟ್ಟಿದೆ, ನಮಗೆಲ್ಲ ತೊಂದರೆ ಕೊಡ್ತಾ ಇದೆ, ಸಿಕ್ಕಾಪಟ್ಟೆ ಕಚ್ಚುತ್ತೆ, ಬುಸುಕಟ್ಟುತ್ತೆ, ಎಲ್ಲ ಮಾಡುತ್ತೆ, ನಮ್ಗೆ ಬಹಳ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ ಇರೋಕ್ಕೆ ಈ ಹಳ್ಳಿಲಿ ಹಾಗೆ. ಅವಾಗ ಅವನೇನ್ ಮಾಡ್ತಾನಂತೆ, ತಾಳಿ ನನಗೆ ಶಕ್ತಿ ಇದೆ, ನಾನು ಹಾವನ್ನ ನಾನು ಬಗ್ಗಿಸ್ಬಲ್ಲೆ, ನಾನು ಅದಕ್ಕೆ ಉಪದೇಶ ಕೊಡ್ತೀನಿ, ನಾನು ಅದಕ್ಕೆ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾವು ಹತ್ರ ಹೋಗ್ಬಿಟ್ಟು ಹಾವು ಎಲ್ಲಿ ಆಡ್ಕೊಂಡಿದ್ಯೋ ಅಲ್ಲಿ ಹೋಗ್ಬಿಟ್ಟು ಕರೀತಾನಂತೆ, ಬಾ 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 ಅಂತ. ಅವನು ಬರ್ತಂತೆ ಹೊರಗಡೆ. ಬಂದಾಗ ಇವ್ನು ನೋಡಿ ಕಚ್ಚಕ್ಕೆ ಬರ್ತದೆ, ಕಚ್ಚಬೇಡ, ನನಗೆಲ್ಲ ಶಕ್ತಿ ಇದೆ, ನಾನೊಬ್ಬ ಸಂತ, ನೀನೆಲ್ಲ ಅದು ಸುಮ್ಮನಾಗುತ್ತಂತೆ. ಆಮೇಲೆ ಹೇಳುತ್ತಂತೆ, ನೋಡಪ್ಪ ನೀನು ದಯವಿಟ್ಟು ಈ ಥರ ಎಲ್ಲ ಎಲ್ಲರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡ, ನೀನು ಯಾತಕ್ಕೆ ನಿನ್ನ ಜೀವನ ನಿನ್ಗೆ ವೇಸ್ಟ್ ಮಾಡ್ತಿದ್ಯಾ? ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಕಚ್ಚಬೇಕು ಅಷ್ಟೇ, ಅವ್ರ ಪಾಡಿಗೆ ಅವ್ರು ಇದ್ದಾರೆ, ನಿನ್ನ ಪಾಡಿಗೆ ನೀನು ಬಿಡು, ಯಾಕಿದೆಲ್ಲ ಅಂತೇಳಿ ಉಪದೇಶ ಮಾಡಿ ಹೊರಟೋಗ್ಬಿಡ್ತಾನಂತೆ. ಅವನು ಆಗಲಿ ಅಂತ ತಲೆ ಹಿಂಗಾಳುತ್ತೆ ಅಂತ ಸುಮ್ಮನೆ. 1 ವರ್ಷ ಆದ್ಮೇಲೆ ವಾಪಸ್ ಬರ್ತಾನೆ ಅದೇ ರೋಡಲ್ಲಿ, ತನ್ನ ಮುಗಿಸ್ಕೊಂಡು ಅಲ್ಲಿ ತಪಸ್ಸು ಮಾಡ್ಕೊಂಡು ವಾಪಸ್ ಬರುವಾಗ ನೋಡ್ತಾನಂತೆ, ಆ ಕೊಟ್ರೆ ಹತ್ರ ಬಿಲ್ದ ಹತ್ರ ಹಾವಿರೋದು ಕಾಣಿಸುತ್ತೆ ಅವನಿಗೆ. ಅಲ್ಲಿ ಬಂದು ನೋಡ್ತಾನಂತೆ, ಅದು ಸಾಯೋ ಸ್ಥಿತಿಲಿ ಇತ್ತಂತೆ. ಅವಾಗ ಕೇಳ್ತಾನಂತೆ, ಅದು ಏನಾಯ್ತಪ್ಪ ನಿಂಗೆ, ಯಾರು ನೀನು ಮಾಡಿದ್ರು, ನಿಂಗೆ ಇಷ್ಟೆಲ್ಲ ಗಾಯ ಆಗ್ಬಿಟ್ಟಿದೆಯಲ್ಲ, ನೀನು ಏನು ಸಾಯೋ ಸ್ಥಿತಿಲಿ ಇದೆಯಲ್ಲ, ನಿಂಗೆ ಏನಾಯ್ತು, ನಿಂಗೇನು? ನಿಮ್ಮ ಮಾತು ಕೇಳಿ ನಾನು ಈ ಥರ ಆಗೋಯ್ತು, ನಾನು ತಾಳ್ಮೆಯಿಂದ ಇಟ್ಕೊಂಡಿದ್ದೆ, ನಾನು ಏನು ಪಾಡಿದ್ದೆ, ನನ್ನ ಪಾಡಿಗಿದ್ದೆ, ನೀನು ಹಿಂಗೆ ಮಾಡಿಬಿಟ್ರಿ, ನಿಮ್ಮ ಮಾತು ಕೇಳಿ, ನಿಮ್ಮ ಉಪದೇಶ ಕೇಳಿ ನಂಗೆ ಈ ಸ್ಥಿತಿ ಬಂತು. ಏನಾಯ್ತು? ನಾನು ಸುಮ್ಮನೆ ಇದ್ದೆ, ನಾನು ಯಾರಿಗೂ ಕಟ್ಟಲಿಲ್ಲ, ನಾನು ಯಾರಿಗೂ ಗಲನೆ ಮಾಡಲಿಲ್ಲ, ನಿಮ್ಮ ಮಾತಿಗೆ ಸುಮ್ಮನೆ ಇದ್ದೆ ಅಷ್ಟೇ. ಹಳ್ಳಿಯವರೆಲ್ಲ ಬಂದರು, ನೋಡು ನಾನೇನು ಮಾಡೋದು ಅಂದ್ಕೊಂಡು ಒಬ್ಬೊಬ್ಬರು ಕಲ್ಲು ಹೊಡೆಯೋಕೆ ಶುರು ಮಾಡಿದ್ರು. ನಾನು ತಪ್ಪಿಸ್ಕೊಂಡು ಇಷ್ಟು ಬದುಕಿದೆ ಹೆಚ್ಚು, ಈ ಪರಿಸ್ಥಿತಿಗೆ ಬಂದಿದ್ದಕ್ಕೆ ನೀವೇ ಕಾರಣ ಹಾಗೆ ಅಂತ ಬೈಯ ಶುರು ಮಾಡ್ತಾನೆ. ಅವಾಗ ಅವ್ರು ಹೇಳ್ತಾರಂತೆ, ಅಯ್ಯೋ ನಾನು ನಿನಗೆ ಕಚ್ಚಬೇಡ ಅಂತ ಹೇಳಿದೆ, ಬುಸುಗುಟ್ಟು ಬೇಡ ಅಂತ ಏನಾರು ಹೇಳಿದ್ನಾ? ಬುಸುಗುಟ್ಟು ನೀನು ಹೆದರ್ಸ್ಬೇಡ ಅಂತ ಹೇಳಿದ್ನ? ನೀನು ಎಂತ ಮೂರ್ಖ, ನೀನು ಬದುಕಬೇಕಾದ್ರೆ ನೀನು ಬುಸುಗುಟ್ಲೇಬೇಕು. ನೀ ಸುಮ್ಮನೆ ಇದ್ಬಿಟ್ರೆ ತಾಳ್ಮೆ ಅಲ್ಲ, ಅದು ತಾಳ್ಮೆನೇ ಬೇರೆ ಅಂತ ಹೇಳಿ ಉಪದೇಶ ಮಾಡ್ತಾನಂತೆ. ಇದು ಒಳ್ಳೆ ಉಪದೇಶದ ಕಥೆ, ಒಳ್ಳೆ ಕಥೆ ಇದು, ನಾವೆಲ್ಲ ಕಲಿಬೇಕಾದ ಕಥೆ ಇದು. ನಾವು ಬಹಳ ತಾಳ್ಮೆ ಅಂದ್ರೆ ಅದು ವೀಕ್ನೆಸ್ ಆಗ್ಬಿಡ್ತದೆ, ನಾವು ಬುಸುಗುಟ್ಟೋದಕ್ಕೆ ಕಲಿಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಾವು ಉದ್ಧಾರ ಆಗೋದು ಬಹಳ ಕಷ್ಟ.